ಕರ್ನಾಟಕ ಇನ್ಕ್ರೆಡಿಬಲ್ ಕರ್ನಾಟಕ ಅಂತ ಕರಿತೀವಿ. ನಮ್ಮ ಕರ್ನಾಟಕನ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ರು ಸಾಲದೇ ಇರೋಷ್ಟು ಜಾಗಗಳು ನಮ್ಮ ಸುತ್ತಮುತ್ತನೇ ಇದೆ. ಆ ರೀತಿಯಂತಹ ಫೇಮಸ್ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತಲೇ ಎಕ್ಸ್ಪ್ಲೋರ್ ಕರ್ನಾಟಕ ಅನ್ನೋ ಪ್ಲೇಲಿಸ್ಟ್ನೇ ಶುರು ಮಾಡಿದ್ದೀವಿ. ಸೊ ಇವತ್ತಿನ ನಮ್ಮ ಜರ್ನಿ ಬಂಡಜ್ಜೆ ಫಾಲ್ಸ್ ಟ್ರೆಕ್ಕಿಂಗ್. ನಮ್ಮ ಜರ್ನಿ ಬೆಂಗಳೂರಿಂದ ಚಿಕ್ಕಮಗಳೂರು ಕಡೆಗೆ ಓವರ್ನೈಟ್ ಟ್ರಾವೆಲ್ ಮಾಡಿಕೊಂಡು ಬೆಳಗ್ಗೆ ಅಷ್ಟೊಕ್ಕೆ ರೀಚ್ ಆಗಿ ಅವತ್ತಿನ ದಿವಸನೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ರಿಟರ್ನ್ ಆಗೋ ಪ್ಲ್ಯಾನ್ ಇದೆ. ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ನೋಡೋಣ. ಅರ್ಲಿ ಮಾರ್ನಿಂಗ್ ಒಂದು ಬ್ಯೂಟಿಫುಲ್ ಸನ್ರೈಸ್ ನೋಡ್ತಾ ದಿನನ ಶುರು ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ಬಂಡೆಜ್ಜೆ ಫಾಲ್ಸ್ಗೆ 320 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಬೇರೆ ಬೇರೆ ಆಪ್ಷನ್ಸು ಇದೆ. ಬೆಸ್ಟ್ ಆಪ್ಷನ್ ಅಂದರೆ ನೀವು ಯಾವ್ದಾದ್ರು ಓನ್ ವೆಹಿಕಲ್ ತರೋದು. ಕರ್ನಾಟಕದಲ್ಲಿ ಯಾವುದೇ ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಯಾವುದೇ ಸ್ಲಾಟ್ ಬುಕ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಿಡೋದಿಲ್ಲ. ಬಂಡಜ್ಜೆ ಟ್ರೆಕ್ಕಿಂಗ್ 10 ಕಿಲೋಮೀಟರ್ಸ್ ಇದೆ. ಮಾಡ್ರೇಟ್ ಕೈಂಡ್ ಆಫ್ ಟ್ರೆಕ್ಕಿಂಗ್ ಆಗಿದೆ. ಯಾರಾದರೂ ಸ್ಟಾರ್ಟಿಂಗಲ್ಲಿ ಟ್ರೆಕ್ಕಿಂಗ್ ಮಾಡಬೇಕು ಇಂಟ್ರೆಸ್ಟ್ ಇರೋರು ಬೆಸ್ಟ್ ಸೂಟೇಬಲ್ ಟ್ರೆಕ್ಕಿಂಗ್ ಏರಿಯಾ. ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟಿಂಗಲ್ಲೇ ಬ್ಯೂಟಿಫುಲ್ ವ್ಯೂ ಕಾಣಿಸೋಕ್ಕೆ ಶುರುವಾಗಿತ್ತು. ಕರೆಕ್ಟ್ ಟೈಮ್ಗೆ ಟ್ರೆಕ್ಕಿಂಗ್ ಬಂದಿದ್ದೀವಿ ಅನ್ನೋ ಸಮಾಧಾನವೂ ಆಯಿತು. ನಮ್ಮ ರಿಯಲ್ ಟ್ರೆಕ್ಕಿಂಗ್ ಜರ್ನಿ ಈಗ ಶುರು. ನಮ್ಮ ಟ್ರೆಕ್ಕಿಂಗ್ ಜೊತೆ ತುಂಬ ಕಾಡಿದ್ದು ಲೀಚಸ್ ಕೂಡ. ಸೊ ಅದಕ್ಕಾಗಿಯೇ ಒಳ್ಳೆ ಸೇಫ್ಟಿ ಮೆಷರ್ಸ್, ಡೆಟಾಲ್ ಅಥವಾ ಉಪ್ಪು, ಹನ್ಸ್ ಆ ಥರದ್ದು ಯಾವುದಾದ್ರೂ ತೊಗೊಂಡೋಗೋದು ಒಳ್ಳೆಯದು. ನಾವು ಹೋಗಿರೋದು ಪ್ರಾಪರ್ ರೈನಿ ಸೀಸನಲ್ಲಿ, ಹಾಗಾಗಿ ಯಾವಾಗ ಬೇಕಾದ್ರೂ ಮಳೆ ಆಗುತ್ತೆ. ರೈನ್ ಕೋಟು, ಒಳ್ಳೆ ಜರ್ಕಿನ್ ತೊಗೊಂಡೋಗೋದು ಕೂಡ ಸೇಫ್ಟಿಯಾಗಿತ್ತು. ತಿಂಡಿ ಕೂಡ ಮಾಡದೆ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಮೇಲೋಗಿ ಒಳ್ಳೆ ವ್ಯೂ ನೋಡ್ತಾ ತಿಂಡಿ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತು, ಯಾಕಂದರೆ ಬರೀ ಕಲ್ಲುಗಳೇ ಸಿಕ್ತಿತ್ತು. ಮಳೆಯಿಂದ ಎಲ್ಲ ರಸ್ತೆಗಳು ಮಣ್ಣೆಲ್ಲ ಹರಿದೋಗಿ ಬರೀ ಕಲ್ಲು ಮಾತ್ರ ಉಳ್ಕೊಂಡಿತ್ತು. ರೈನಿ ಸೀಸನಲ್ಲಿ ಒಂದು ಖುಷಿ ಕೊಡೋ ವಿಚಾರ ಅಂದರೆ ನೀವೆಲ್ಲೇ ನೋಡಿದ್ರೂ ಹಚ್ಚ ಹಸರೇ ಕಾಣಿಸ್ತಿರುತ್ತೆ. ಗ್ರೀನ್ರಿ ಅನ್ನೋದು ಕಣ್ಣಿಗೆ ಬೇಕಾಗುವಷ್ಟು ಹಾಗೂ ಕಣ್ಣು ಆಯಿಸಿದ ದೂರದಷ್ಟು ನಿಮಗೆ ಗ್ರೀನ್ರಿ ಕಾಣುತ್ತೆ. ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೆ, ನಮಗೊಂದು ಬ್ಯೂಟಿಫುಲ್ ಮೆಸ್ಮರೈಸಿಂಗ್ ವ್ಯೂ ಕಾಣಿಸ್ತು. ಅದೇ ರಾಣಿಝರಿ. ರಾಣಿಝರಿನ ನಾವು ರಿಟರ್ನ್ ಬರ್ತಾ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೇಮ್ ವೇಯಲ್ಲೇ ನಮಗೆ 2 ಡೈವರ್ಷನ್ ಸಿಗುತ್ತೆ. ಇನ್ನೊಂದು ಡೈವರ್ಷನ್ನು ಬಲ್ಲದೇವರಾಯನ ದುರ್ಗ ಅನ್ನೋ ಟ್ರೆಕ್ಕಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗುತ್ತೆ. ಅದೊಂದು 5 ಕಿಲೋಮೀಟರ್ಸ್ ಇದೆ. ಎಕ್ಸ್ಪ್ಲೋರ್ ಮಾಡೋರು ಮಾಡ್ಬೋದು. 5 ಕಿಲೋಮೀಟರ್ಸ್ಗೆಲ್ಲ ನಮ್ಮ ಬಂಡೆಜ್ಜೆ ಫಾಲ್ಸಿಂದು ದಾರಿ ಕಾಣಿಸ್ತು. ಹಾಗೆ ಮೇಲೆ ಮೋಡಗಳು ನಮಗಾಗಿ ಕಾಯ್ತಾ ಇತ್ತು. ನಮಗೆ ವ್ಯೂಸ್ ಜೊತೆ ಟೈಮ್ ಕೂಡ ಇಂಪಾರ್ಟೆಂಟ್, ಹಾಗಾಗಿ ನಮ್ಮ ಹೆಜ್ಜೆ ನಡೀತಾನೆ ಇತ್ತು. ಪೀಕ್ ತಲುಪ್ತಾ ಸ್ವಲ್ಪ ಎಕ್ಸೈಟ್ಮೆಂಟ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಮಂಜು ಪೂರ್ತಿ ಮುಚ್ಚೋಗಿತ್ತು. ರಸ್ತೆನೂ ಕಾಣದೇ ಇರೋಷ್ಟು ಮಂಜು ಮುಚ್ಚಿತ್ತು. ದಾರಿ ಉದ್ದಕ್ಕೂ ನಮ್ಮ ಎಂಟರ್ಟೈನ್ಮೆಂಟ್ ಜೊತೆಗೆ ಫೋಟೋಶೂಟ್ ನಡೀತಾನೆ ಇತ್ತು. ಫನ್ ಮಾತ್ರ ಅವಾಗ ಮಿಸ್ ಮಾಡದೆ ಮಾಡ್ತಿತ್ತು. ಹೈಯೆಸ್ಟ್ ಪೀಕ್ ರೀಚ್ ಆದಮೇಲೆ ನಮಗೊಂದು ಬ್ಯೂಟಿಫುಲ್ ವ್ಯೂ ಕಾಯ್ತಾ ಇತ್ತು. ಮುಂದಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಆ ವ್ಯೂ ನಮ್ಮನ್ನು ಕಟ್ಟಾಕಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ, ಮೋಡಗಳ ಮೇಲೆ ನಿಂತಿರೋ ರೀತಿ ಫೀಲ್. ಆದರೂ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ರೈನಿ ಸೀಸನ್ ಆಗಿರೋದ್ರಿಂದ ತುಂಬ ಸ್ಲಿಪ್ಪರಿ ಆಗಿದೆ. ಎಷ್ಟು ನೋಡ್ಕೊಂಡು ನಡೆದ್ರೂ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಒಳ್ಳೆ ಶೂಸ್ ಹಾಕ್ಕೊಂಡು ಬರೋದು ಇಂಪಾರ್ಟೆಂಟ್. ನಾವು ರೀಚ್ ಆಗಬೇಕಾಗಿರೋ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ. ಟೋಟಲ್ 10 ಕಿಲೋಮೀಟರ್ಸ್ ನಡ್ಕೊ ಬಂದರೆ ನಮಗೆ ಬಂಡೆಜ್ಜೆ ಫಾಲ್ಸ್ ಸಿಗುತ್ತೆ. ಆ ಫಾಲ್ಸ್ ಮುಂದೆ ನಾವು ಇವಾಗಿದ್ದೀವಿ. ಬಂಡಜ್ಜೆ ವಾಟರ್ ಫಾಲ್ಸ್ ಕುದುರೆಮುಖ ರೀಜನ್ಗೆ ಸೇರೋ ವಾಟರ್ ಫಾಲ್ಸ್ ಇದು. ಸುಮಾರು 200 ಫೀಟ್ ಹೈಟಿಂದ ನೀರು ಧುಮುಕುತ್ತೆ. ಅದನ್ನು ನೀವು ಹತ್ತಿರದಿಂದ ನೋಡ್ಬೋದು. ಅದೇ ಈ ವಾಟರ್ ಫಾಲ್ಸ್ನ ವಿಶೇಷತೆ. ನಾವು ಹೋಗಿದ್ದ ಟೈಮಲ್ಲಿ ಒಂದೊಳ್ಳೆ ವ್ಯೂ ಸಿಗಲಿಲ್ಲ, ಬರೀ ಮಂಜು ಮುಚ್ಚಿತ್ತು. ಆದರೆ ತುಂಬಾ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸುತ್ತೆ. ತುದಿಯಲ್ಲಿ ನಿಂತು ನೋಡ್ಬೋದು. ಪೀಕಲ್ಲಿ ತಿಂಡಿ ಮಾಡ್ತಾ ವ್ಯೂ ನೋಡೋ ಮಜಾನೇ ಬೇರೆ. ನಮ್ಮ ಪ್ರೆಷಿಯಸ್ ಟೈಮ್ನ ಬಂಡಜ್ಜೆಯಲ್ಲಿ ಕಳೆದಿದ್ದು ನಮಗೆ ತುಂಬಾ ಖುಷಿ ಕೊಟ್ಟಿತ್ತು. ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ರಾಣಿಝರಿ ನೋಡ್ಕೊಂಡು ಹೋಗ್ತೀವಿ. ಇನ್ನೂ ಟೈಮ್ ಇರೋರು ಅಲ್ಲೇ ಪಕ್ಕದಲ್ಲಿರೋ ಬಲ್ಲದೇವರಾಯನ ದುರ್ಗಕ್ಕೂ ಹೋಗ್ಬೇಕು. ಅಲ್ಲಿಂದನೂ ರಾಣಿಝರಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮಾನ್ಸೂನ್ ಟ್ರೆಕ್ ಯಾಕೆ ಸ್ಪೆಷಲ್ ಆಗಿರುತ್ತೆ ಅಂತ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಮಾನ್ಸೂನ್ ಸ್ಟಾರ್ಟ್ ಆಗ್ತದೆ, ತಪ್ಪದೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ. ರಾಣಿ ಪದ್ಮಿನಿ ದೇವಿ ಟಿಪ್ಪು ಸುಲ್ತಾನನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ರಾಣಿಝರಿ ಪಾಯಿಂಟಿಂದ ಹಾರಿದ್ಲಂತೆ. ಅವಳ ಆತ್ಮ ಈ ರಾಣಿಝರಿ
ಕ್ರಾಂತಿಯನ್ನು ಕಾಯ್ತಿದೆ ಅನ್ನೋದು ನಂಬಿಕೆ. ನಮ್ಮ ಚುಟುಕು ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀವಿ. ಮತ್ತೆ ಹೊಸ ಎಕ್ಸ್ಪ್ಲೋರ್ ಕರ್ನಾಟಕ ಜೊತೆ ಬರ್ತೀನಿ.